ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೈ ವೋಲ್ಟೇಜ್ ಪ್ಲಾನ್ ಶುರುವಾಗಿದೆ. ಸರ್ಕಾರಕ್ಕೆ ಗೈಡ್ ಮಾಡುವುದಕ್ಕೆ ಅಂತ ಬರ್ತಾ ಇದೆಯಂತೆ ಸೂಪರ್ ಕಮಿಟಿ. ಸಿಎಂ ಪಟ್ಟ ಬದಲಾದರೂ ಕೂಡ ಸಿದ್ದರಾಮಯ್ಯನವರ ಪವರ್ ಮಾತ್ರ ಬದಲಾಗುವ ಚಾನ್ಸೇ ಇಲ್ಲ ರೀ. ಸಿದ್ದು ನೇತೃತ್ವದಲ್ಲಿ ಕೋರ್ ಕಮಿಟಿ ರಚನೆಗೆ ಮುದ್ರೆ ಹೊತ್ತುವ ಸಾಧ್ಯತೆಗಳಿದೆ. ಸರ್ಕಾರಕ್ಕೆ ಗೈಡ್ ಮಾಡುವುದಕ್ಕೆ ಅಂತಾನೆ ಈ ಒಂದು ಕೋರ್ ಕಮಿಟಿ ಮಾಡಲಾಗುತ್ತೆ. ಅದರಲ್ಲಿ ಸಿದ್ದರಾಮಯ್ಯನವರೇ ಹೈ ಪವರ್, ಯಾಕಂದ್ರೆ ಆ ಕಮಿಟಿ ರಚನೆ ಆದರೆ ಸಿದ್ದು ನೇತೃತ್ವದಲ್ಲೇ ಆಗೋದು. ಹಾಗಾಗಿ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಬಹುದು, ಆದರೆ ಅವರ ಪವರ್ ಮಾತ್ರ ಕಡಿಮೆ ಆಗೋದಿಲ್ಲ. 9 ಹಿರಿಯ ಸಚಿವರನ್ನ ಒಳಗೊಂಡಂತಹ ಕೋರ್ ಕಮಿಟಿಗೆ ಪ್ಲಾನ್ ಅನ್ನು ಹಾಕೊಳ್ಳಲಾಗ್ತಾ ಇದೆ. ಕಾರಣ ಇಷ್ಟೇ, ಸಿದ್ದು ಬಣ ಅಥವಾ ಡಿಕೆ ಬಣವನ್ನ ಒಮ್ಮತವಾಗಿ ತೆಗೆದುಕೊಂಡು ಹೋಗಬೇಕು ಮತ್ತು ಆಡಳಿತದಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೂ ಕೂಡ ಇದು ಅನುಕೂಲವಾಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮುಂಬರುವಂತಹ ಚುನಾವಣೆಗೂ ಪಕ್ಷವನ್ನ ಸಂಘಟಿಸಬೇಕು, ಸದೃಢವಾಗಿ ತೆಗೆದುಕೊಂಡು ಹೋಗಬೇಕು ಅಂತಂದಾಗ ಆಡಳಿತ ವೈಖರಿ ಕೂಡ ಅಷ್ಟೇ ಚುರುಕಾಗಿರಬೇಕಾಗುತ್ತೆ. ಸೊ ಅದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳು ಮಾರ್ಗದರ್ಶನವನ್ನು ಡಿಕೆಗೆ ಕೊಡಲಿಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೋರ್ ಕಮಿಟಿ ರಚನೆಗೆ ಮುದ್ರೆಯನ್ನು ಒತ್ತುವ ಸಾಧ್ಯತೆ ಇದೆ ಹೈಕಮಾಂಡ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂತ ಒಂದು ಚಿಂತನೆ ಹೈಕಮಾಂಡ್ ಬಳಿ ಇದೆ. ಸಿದ್ದು ಕೈಗೆ ಮಾರ್ಗದರ್ಶನ ಕೊಟ್ಟರೆ ಹೈಕಮಾಂಡ್ ಅಂಗಳದಲ್ಲಿ ನೋಡಿ, ಸಿದ್ದು ಬಣ ಡಿಕೆಶಿ ಬಣ ಒಗ್ಗೂಡಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಬ್ರಹ್ಮಾಸ್ತ್ರವನ್ನು ರೆಡಿ ಮಾಡ್ತಾ ಇರುವಂಥದ್ದು ಹೈಕಮಾಂಡ್. ಡಿಕೆಶಿಗೆ ಮಾರ್ಗದರ್ಶನವನ್ನು ಸಿದ್ದರಾಮಯ್ಯನವರು ನೀಡಲಿದ್ದಾರೆ ಮತ್ತು ಪ್ರಮುಖ ನಿರ್ಧಾರಗಳಿಗೆ ದಿಕ್ಸೂಚಿ ಆಗಲಿದೆ ಈ ಸಮಿತಿ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಸೊ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಹೈ ವೋಲ್ಟೇಜ್ ಪ್ಲಾನ್ ಏನಾದರೂ ಜಾರಿಗೆ ಬಂದುಬಿಟ್ರೆ ಖಂಡಿತವಾಗ್ಲೂ ಒಂದು ಕಡೆ ಅಭಿವೃದ್ಧಿ ಪಥದತ್ತ ಕಾಂಗ್ರೆಸ್ ಮಹತ್ವದ ಹೆಜ್ಜೆ ಇಡಲಿಕ್ಕೆ ಸಿದ್ದರಾಮಯ್ಯನವರ ಅನುಭವ ಮತ್ತು ಅವರ ಮಾರ್ಗದರ್ಶನ ಸಹಕಾರಿಯಾಗಲಿದೆ ಅಂತಲೇ ಬಣ್ಣಿಸಲಾಗ್ತಿದೆ.